ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರಿಗೆ ಲಾಭ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿ. ಇವತ್ತು ಮೇಷರಾಶಿಯವರಿಗೆ ಅದೃಷ್ಟ ಕೈ ಕೊಡುತ್ತೆ. ಅತಿಯಾದ ಖರ್ಚಿನಿಂದ ನಿಮ್ಮ ಮನಸ್ಸು ತೊಂದರೆಗೆ ಒಳಗಾಗುತ್ತೆ. ಹಾಗೆ ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚು ಶ್ರಮಿಸಬೇಕಾಗಿ ಬರಬಹುದು. ಮುಂದಿನ ರಾಶಿ ವೃಷಭ ರಾಶಿ. ಇವತ್ತು ವೃಷಭ ರಾಶಿಯವರಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಆದ್ರೆ ನಿಮಗೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗಬಹುದು. ಹಾಗೆ ಶೈಕ್ಷಣಿಕ ಕೆಲಸದಲ್ಲೂ ಕೂಡ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಮಿಥುನ ರಾಶಿ. ಇವತ್ತು ಮಿಥುನ ರಾಶಿಯವರ ಮನಸ್ಸು ತೊಂದರೆಗೊಳಗಾಗುತ್ತೆ. ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರಗತಿಗೆ ಅವಕಾಶ ಇದೆ. ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಇವತ್ತು ಕಟಕ ರಾಶಿಯವರಿಗೆ ದಿನವೂ ಬಹಳ ಧನಾತ್ಮಕವಾಗಿರುತ್ತೆ, ಅಂದ್ರೆ ಪಾಸಿಟಿವ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಣವನ್ನ ಹೂಡಿಕೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ರಿಸ್ಕ್ ಅನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಎಷ್ಟು ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಯೋಚನೆ ಇದ್ರೆ ಬಹಳ ಉತ್ತಮ. ಬಹಳ ಮುಖ್ಯವಾಗಿ ಇವತ್ತು ಕಟಕ ರಾಶಿಯವರು ಯಶಸ್ಸಿಗೆ ಹೊಸ ಮಾರ್ಗವನ್ನ ಹುಡ್ಕೊಳ್ಳೋದು ಬಹಳ ಅಗತ್ಯ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಇವತ್ತು ಬಹಳ ಮಂಗಳಕರ ದಿನ ಅಂತಾನೆ ಹೇಳ್ಬೋದು. ನಿಮ್ಮ ಶ್ರಮ ಫಲವನ್ನ ನೀಡುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಇವತ್ತು ಸಿಂಹ ರಾಶಿಯವರು ಸಮೃದ್ಧಿಯನ್ನ ನೋಡ್ತೀರಾ. ಹಾಗೆ ಯಾರಾದ್ರೂ ಕೆಲಸವನ್ನ ಬದಲು ಮಾಡಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇದ್ರೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಇವತ್ತು ಕನ್ಯಾ ರಾಶಿಯವರಿಗೆ ಅದೃಷ್ಟ ಒಲ್ದು ಬರುತ್ತೆ. ಹಣಕ್ಕೆ ಸಂಬಂಧಿಸಿದಂತಹ ವಿಚಾರದಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ. ಹಾಗೆ ಮನಸ್ಸಿಗೆ ಶಾಂತಿ ಸಿಗಬೇಕು, ಸಂತೋಷ ಸಿಗಬೇಕು ಅಂದ್ರೆ ಇವತ್ತು ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಬಹಳ ಮುಖ್ಯವಾಗಿ ಇವತ್ತು ಕನ್ಯಾ ರಾಶಿಯವರು ನಿಮ್ಮ ಆಹಾರ ಕ್ರಮದ ಕಡೆ ನೀವು ಗಮನವನ್ನ ಕೊಡಬೇಕಾಗತ್ತೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಉಂಟಾಗುವಂತಹ ಸಾಧ್ಯತೆ ಇದೆ. ಮಕ್ಕಳಿಂದ ನೀವು ಒಳ್ಳೆ ಸುದ್ದಿಯನ್ನ ಪಡಿತೀರಾ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡುವುದು ಬಹಳ ಉತ್ತಮ. ಇವತ್ತು ತುಲಾ ರಾಶಿಯಲ್ಲಿರುವ ಕೆಲವೊಂದಿಷ್ಟು ಜನರಿಗೆ ರಾಜಕೀಯವಾಗಿ ಲಾಭ ಸಿಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಬಹಳ ಅದ್ಭುತವಾಗಿದೆ. ಅದೃಷ್ಟದ ದಿನ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸ ಮಾರ್ಗವನ್ನ ನೀವು ಹುಡುಕಬೇಕು ಅಂತ ಇದ್ರೆ ನೀವು ಅನ್ವೇಷಿಸೋಕೆ ಸಿದ್ಧರಾಗಿ. ಹಾಗೆ ನೀವೇನಾದ್ರೂ ಒಂದು ವಿಶೇಷ ವ್ಯಕ್ತಿಯನ್ನ ಹುಡುಕ್ತಾ ಇದ್ರೆ ಇವತ್ತು ನೀವು ಯಾವ ವ್ಯಕ್ತಿಯನ್ನ ಹುಡುಕ್ತೀರಾ, ಇವತ್ತು ಯಾವ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಅದು ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಧನುರಾಶಿ. ಇವತ್ತು ಧನುರಾಶಿಯವರ ವರ್ಚಸ್ಸು ಮತ್ತು ಮೋಡಿ ಬೇರೆ ಮಟ್ಟದಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಬಹಳ ಮುಖ್ಯವಾಗಿ ಇವತ್ತು ಹಣಕಾಸಿನ ಸಮಸ್ಯೆಯಿಂದ ನೀವು ಮುಕ್ತಿಯನ್ನ ಪಡಿಬೇಕು ಅಂದ್ರೆ ನಿಮ್ಮ ಸಂಗಾತಿಯ ಬೆಂಬಲವನ್ನ ಕೇಳೋದು ಬಹಳ ಮುಖ್ಯ. ಹಾಗೆ ನಿಮ್ಮ ಆರೋಗ್ಯದ ಕಡೆ ನೀವು ಗಮನವನ್ನ ಕೊಡಬೇಕಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಇವತ್ತು ಕುಂಭರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಯಾರಾದ್ರೂ ಒಬ್ರು ಆರ್ಥಿಕ ಸಲಹೆಗಾರರ ನೀವು ಅನುಭವವನ್ನ ಪಡೆದು ಅಂದ್ರೆ ಅವರ ಸಲಹೆಯನ್ನು ತಗೊಂಡು ನೀವು ನಿರ್ಧಾರ ಮಾಡಿದ್ರೆ ಬಹಳ ಉತ್ತಮ. ಹಾಗೆ ಇವತ್ತು ನೀವು ಪಾಸಿಟಿವ್ ಆಗಿರೋದ್ರಿಂದ ಅಂದ್ರೆ ಸಕಾರಾತ್ಮಕ ಯೋಚನೆಯನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ಪ್ರಯೋಜನ ಆಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಇವತ್ತು ಮೀನರಾಶಿಯ ಜನರು ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ನಿಮ್ಮ ಉತ್ಸಾಹ ಜಾಸ್ತಿ ಇರುತ್ತೆ ಇವತ್ತು. ಆದರೆ ನಿಮ್ಮ ಈ ಉತ್ಸಾಹದಲ್ಲಿ ಸ್ವಲ್ಪ ನಿಮ್ಮ ಖರ್ಚನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಹಾಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಂತೂ ಇವತ್ತು ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.